ಇಲ್ಲಿ 2 ಜನ ಅವರ ಉಪನ್ಯಾಸ ಮಾಡಿದ ಮೇಲೆ ನಾನು ಒಂದಿಷ್ಟು ವಿಷಯಗಳನ್ನು ಮಾತನಾಡಿದ್ದೇನೆ. ಹಾಗೆ ಅವರು ಈ ಗೋಷ್ಠಿಯ ಚೌಕಟ್ಟೆ ಹಾಗೆ ಅಂತ ಹೇಳಿದ್ದಾರೆ. ಹಾಗೆ ಈಗ ಪವನ್ ಕಿರಣಕೆರೆ ಅವರು ಮಾತನಾಡಿದರು. ಅವರ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಅನುಭವ ಕ್ರೋಢೀಕರಣ ಮಾಡಿದ್ದಾರೆ ಎಂಬಂಥದ್ದು ಅವರ ನಿರೂಪಣೆಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಮತ್ತು ಸಂಘಟನೆ ಮತ್ತು ಪ್ರತಿಕ್ರಿಯೆ ಇತ್ಯಾದಿಗಳಲ್ಲಿ ಔಚಿತ್ಯದ ಬಗೆಗೆ ಹೇಳಿದ್ದಾರೆ. ನಾವು ಔಚಿತ್ಯ ಅಂತ ಹೇಳಿದಾಗ ಅನೌಚಿತ್ಯ ಏನು ಎಂಬಂಥದ್ದನ್ನು ಕೂಡ ತಿಳಿದುಕೊಂಡರೆ ಇದು ಔಚಿತ್ಯವನ್ನು ಇನ್ನಷ್ಟು ಸ್ಪಷ್ಟವಾಗಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಆದ್ದರಿಂದ ಅನೌಚಿತ್ಯವಾಗುವಂಥ ಹಲವು ಸಂದರ್ಭಗಳನ್ನು ಉದಾಹರಣೆ ಸಹಿತವಾಗಿ ಅವರು ಹೇಳಿದ್ದರಿಂದ ಇದು ಹೀಗಾಗಬಾರ್ದು, ಇದು ಹೀಗಾಗಬಾರ್ದು, ಇದು ಉಚಿತ ಅಲ್ಲ ಎಂಬಂಥ ಪ್ರಜ್ಞೆ ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ. ಅವರು ಆ ವಿಧಾನದಿಂದ ಅನುಭವವನ್ನು ಅದಕ್ಕೆ ಜೋಡಿಸಿ ಹಲವು ವಿಷಯಗಳನ್ನು ನಿರೂಪಣೆ ಮಾಡಿದ್ದಾರೆ. ಅದರಲ್ಲಿ ಸಂಘಟಕರ ಸಮಸ್ಯೆಗಳನ್ನು ಹೇಳಿದ್ದಾರೆ. ಆಮೇಲೆ 3 ವಿಧದ ಸಂಘಟಕರನ್ನು ಅವರು ಹೇಳಿದರು. ಅದರಲ್ಲಿ ನಿಜವಾದ ಸಂಘಟಕರು ಯಾರು, ಹೇಗಿರಬೇಕು ಎಂಬಂಥದ್ದನ್ನು ನಾವೇ ತಿಳಿದುಕೊಳ್ಳುವ ಹಾಗೆ ಇದೆ. ಆ ಕಲಾನುಭವಿ ಸಂಘಟಕ, ಆಮೇಲೆ ಇನ್ನೊಬ್ಬ ಸಾಂದರ್ಭಿಕವಾಗಿ ಬಂದಂಥ ಇನ್ನೊಬ್ಬ ಸಂದರ್ಭ, ಇನ್ನೊಬ್ಬ ಕೊನೆಗೆ ಫಲಾನುಭವಿ ಸಂಘಟಕ. ಅವನಿಗೆ ಅನುಭವ ಹೇಗಿದ್ದರೂ ತೊಂದರೆ ಇಲ್ಲ, ಫಲ ಮಾತ್ರ ಅವನಿಗೆ ಸ್ವಂತಕ್ಕೆ ಬೇಕು ಅಂತ ಹೇಳುವಂಥದ್ದು. ಇಂಥದ್ದು ಅದನ್ನು ಸ್ವಲ್ಪ ಅವರು ಅತಿಕರಿಸಿ ಹೇಳಿದರು ಅಂತ ಕಂಡರೂ ಕೂಡ, ಹೆಚ್ಚು ಮಾಡಿ ಹೇಳಿದರು, ಇದ್ದದ್ದಕ್ಕಿಂತ ಹೆಚ್ಚು ಮಾಡಿ ತೋರಿಸಿ ಹೇಳಿದರು ಅಂತ ಹೇಳಿದರೂ ಕೂಡ ಎಷ್ಟೋ ಬಾರಿ ಅರ್ಥ ಆಗಬೇಕಾದರೆ ಉದಾಹರಣೆಗಳನ್ನು ಸ್ವಲ್ಪ ಒತ್ತಿ ಹೇಳಬೇಕಾಗ್ತದೆ, ಅಥವಾ ಅತಿಕರಿಸಿ ಹೆಚ್ಚು ಮಾಡಿ ಹೇಳಬೇಕಾದಂಥ ಸಂದರ್ಭ ಉಂಟು. ಒಟ್ಟಿನಲ್ಲಿ ಅವರು ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಷ್ಟೋ ಅನುಚಿತ ವಿಷಯಗಳನ್ನು ತೋರಿಸಿ ಇಂಥದ್ದು ನಡೆಯಬಾರದು, ನಿಜವಾದ ಕಲೆ ಹೇಗಾಗಬೇಕು ಎಂಬುದು ನಮ್ಮ ಮನಸ್ಸಿನಲ್ಲಿ ಮೂಡಬೇಕು ಎಂಬ ದೃಷ್ಟಿಯಿಂದ ಅವರು ಪ್ರಯತ್ನ ಮಾಡಿದ್ದಾರೆ. ಇನ್ನು ಈ 3 ಕೂಡ ಚೆನ್ನಾಗಿ ತಮ್ಮ ವಿಷಯಗಳ ಬಗೆಗೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಇಷ್ಟು ಮಾತ್ರ ಮಾತುಗಳಿರುವಂಥದ್ದಲ್ಲ, ಇನ್ನೂ ಆಲೋಚನೆ ಮಾಡಬೇಕಾದಂಥ ವಿಷಯಗಳು ಬಹಳಷ್ಟಿವೆ. ಇದು ಗಂಭೀರವಾದಂಥ ವಿಷಯವೇ ಹೌದು. ಮತ್ತು ಇವತ್ತು ವಿಶ್ವವಿದ್ಯಾನಿಲಯದವರು ಒಬ್ಬರು ಬಂದಿದ್ದಾರೆ, ಕಾಲೇಜಿನಲ್ಲಿರುವ ಒಬ್ಬರು ಬಂದಿದ್ದಾರೆ, ಕಾಲೇಜಿನಲ್ಲಿ ಇದ್ದುಕೊಂಡು ವ್ಯವಸಾಯ ಕ್ಷೇತ್ರದಲ್ಲಿರುವಂಥವರು ಇನ್ನೊಬ್ಬರು ಇದ್ದಾರೆ, ಮತ್ತು ಇದೆಲ್ಲದಿಂದ ನಿವೃತ್ತನಾದಂಥವ ನಾನು ಒಬ್ಬ ಇದ್ದೇನೆ, ವಿಶ್ರಾಂತ ಅಂತ ಹೇಳಿ. ಇದೇನಿದ್ದರೂ ಇದು ಎಲ್ಲಿಯವರೆಗೆ ಬಂದಿದೆ ಅಂತ ಹೇಳಿದರೆ, ಈ ಯಕ್ಷಗಾನ ಎಂಬುದು ಯಾರದೋ ಪಾಮರರ ಕಲೆ ಅಂತ ಒಂದು ಕಾಲದಲ್ಲಿ ಅದನ್ನು ಹೇಳಿದ್ದುಂಟು. ಆಮೇಲೆ ಜನಪದ ಕಲೆ, ಜನಸಾಮಾನ್ಯರ ಕಲೆ ಅಂತ ಹಾಗೆ ಹೇಳಿದಂತಹದ್ದು ಉಂಟು. ಇವತ್ತು ಅಷ್ಟಲ್ಲ, ಇದು ವಿಶ್ವವಿದ್ಯಾನಿಲಯದಲ್ಲಿಯೂ ಕೂಡ ಅಧ್ಯಯನ ಮಾಡುವಂಥ ಕಲೆ. ಮತ್ತು ವಿಶ್ವವಿದ್ಯಾನಿಲಯದವರು ಕೂಡ ಎಲ್ಲಿವರೆಗೆ ಬಂದಿದ್ದಾರೆ ಅಂತ ಹೇಳಿದರೆ, ನಮ್ಮ ಇದರಲ್ಲಿ ಪ್ರೌಢ ಪ್ರಬಂಧಗಳನ್ನು ಬರೆದು ನಿಮಗೆ ನಾವು PhD ಪದವಿಯನ್ನು ಕೊಡ್ತೇವೆ ಅಂಥೇಳಿ ವಿಶ್ವವಿದ್ಯಾನಿಲಯದವರು ಹೇಳ್ತಾರೆ. ಒಂದು ಮಾಹಿತಿಗಾಗಿ ಒಂದು ವಿಷಯ, ಯಕ್ಷಗಾನದಲ್ಲಿ PhD ಪದವಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದಂಥದ್ದು ಕರ್ನಾಟಕದ ಯಾವ ವಿಶ್ವವಿದ್ಯಾನಿಲಯಗಳು ಅಲ್ಲ. ಇವತ್ತು ಆಂಧ್ರ ಪ್ರದೇಶದ ಭಾಗದಲ್ಲಿರುವ ಉಸ್ಮಾನಿಯಾ ಯೂನಿವರ್ಸಿಟಿಯವರು ಮೊದಲ PhDಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಮಾಹಿತಿಗಾಗಿ ಮಾತ್ರ ಹೇಳಿದಂಥದ್ದು. ಇವತ್ತು 50ಕ್ಕೂ ಹೆಚ್ಚು PhD ಪ್ರಬಂಧಗಳು ಬಂದಿವೆ. ನಮ್ಮ ಕಬ್ಬಿನಾಲೆಯವರು ಒಂದು ಯಕ್ಷ ರಸಭಾವಿ ಅಂತ ಒಂದು ಸಣ್ಣ ಪುಸ್ತಕ ಮಾಡಿದ್ದಾರೆ. ಅದರಲ್ಲಿ ಅವರು ಯಾರ್ಯಾರು ಯಾವ ವಿಶ್ವವಿದ್ಯಾನಿಲಯದಿಂದ ಯಾವ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ ಅಂತ ಒಂದು ಪಟ್ಟಿಯೂ ಕೊಟ್ಟಿದ್ದಾರೆ. ಇಂಥ ಪಟ್ಟಿಗಳು ಆಗಾಗ ಬೇಕಾಗ್ತದೆ, ಮತ್ತು ಬದಲಾಗುತ್ತಲೂ ಇರ್ತದೆ. ನಾನು ಒಂದು ಯಕ್ಷಗಾನದ ಪ್ರಸಂಗಗಳ ಪಟ್ಟಿಯನ್ನು ಮಾಡಿದಂಥದ್ದುಂಟು, ಯಕ್ಷಗಾನ ಗ್ರಂಥ ಸೂಚಿ ಅಂತೇಳಿ ಪ್ರಸಂಗ ಸೂಚಿ ಉಂಟು. ಅದರಲ್ಲಿ ಒಂದು 2,500 ಪ್ರಸಂಗಗಳ ಹೆಸರು ಹಾಕಿದಂಥದ್ದುಂಟು. ಆಮೇಲೆ ಅದರ ಹೆಸರು ಸಂಗ್ರಹ ಮಾಡುವಂಥದ್ದನ್ನು ನಾನು ನಿಲ್ಲಿಸಿದ್ದೇನೆ, ಇನ್ಯಾರಾದರೂ ಮಾಡಿಕೊಳ್ಳಲಿ ಅಂಥೇಳಿ. ಯಾಕೆಂದರೆ ಅಷ್ಟು ಸಂಖ್ಯೆಗೆ ಸಿಕ್ಕದ ಅಷ್ಟು ಪ್ರಮಾಣದ ಯಕ್ಷಗಾನ ಪ್ರಸಂಗಗಳು ಬರ್ತಾ ಇವೆ. ಎಷ್ಟೋ ಪ್ರಸಂಗಗಳು ಬರ್ತವೆ, ಹಾಗೆ ಹೋಗ್ತವೆ. ಆ ಥರದ ಪ್ರಸಂಗಗಳು ಕೂಡ ಉಂಟು. ನಮ್ಮಲ್ಲಿ ಹಿಂದಿನವರು ಬರೆದಂಥ ಪ್ರಸಂಗಗಳು ಇವತ್ತು ಉಳಿಯುವ ಪ್ರಸಂಗಗಳಾಗಿವೆ.
ಯಾವಾಗಲೂ ಉಳಿಯುವ ಪ್ರಸಂಗಗಳು ಮತ್ತು ಯಾವಾಗಲೂ ಬಳಕೆ ಮಾಡುವಂಥ ಪ್ರಸಂಗಗಳು ಇವೆ. ಯಾವುದೋ ಈ ವರ್ಷದ ನೂತನ ಕಲಾ ಕಾಣಿಕೆ, ಅದು ಈ ವರ್ಷಕ್ಕೆ ಮಾತ್ರ, ಇವತ್ತಿಗೆ ಮಾತ್ರ ಬೇಕಾದಂಥ ಕಾಣಿಕೆಗಳಲ್ಲದ ದೊಡ್ಡ ದೊಡ್ಡ ಕಾಣಿಕೆಗಳು ನಮ್ಮ ಹಿಂದಿನ ಮಹಾ ಪ್ರಸಂಗಕಾರರಿಂದ. ಇವರನ್ನು ಕವಿಗಳು ಅಂತ ನಮ್ಮ ಕರ್ನಾಟಕದವರು ಗುರುತಿಸಲಿಲ್ಲ. ನಿಜವಾಗಿ ಅವರ ಹಿರಿಮೆ ವಿಶೇಷವಾದಂಥದ್ದು. ನಮಗೆ ಅಂಥದ್ದು ಇದೆ. ಅವರಿಗೆ ಆ ಗೌರವ ಸಿಕ್ಕಲೇಬೇಕು. ಆ ಗೌರವವನ್ನು ನಾವು ಕೊಡಬೇಕು. ನಾವು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಹೇಳುವಾಗ ಅವರ ಹೆಸರುಗಳು ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ಸೇರಬೇಕಾದಂಥದ್ದುಂಟು. ಅವೆಲ್ಲವನ್ನು ನಾವು ತೆಗೆದುಕೊಂಡು ಉಚಿತವಾದಂಥದ್ದು ಏನು ಎಂಬಂಥದ್ದನ್ನು ನಾವೇ ಆಲೋಚನೆ ಮಾಡಬೇಕು. ಇದರಲ್ಲಿ ಹೀಗೆ ಮಾಡುವುದು ಉಚಿತವೇ ಅನುಚಿತವೇ, ಈ ಥರದ ಅಧ್ಯಯನ ಉಚಿತವೇ ಅನುಚಿತವೇ, ಈ ದಾರಿಯಲ್ಲಿ ಹೋಗುವುದು ಉಚಿತವೇ ಅನುಚಿತವೇ, ಎಲ್ಲದಕ್ಕೂ ಈ ಉಚಿತಾನುಚಿತ ವಿವೇಕಕ್ಕೆ ಬೇಕಾದಂಥದ್ದು ವಿಶೇಷವಾದ ಅಧ್ಯಯನ. ಆದ್ದರಿಂದ ಯಾರೇ ಆಗಲಿ ಕುಣಿಲಿಕ್ಕೆ ತಾಕತ್ತುಂಟು ಅಂತಾದ ಕೂಡಲೇ ಅವನು ಕಲಾವಿದನಾಗುವುದಿಲ್ಲ. ಅಧ್ಯಯನವನ ಹಿಂದೆ ಬೇಕೇ ಬೇಕು. ಕುಣಿಯುವುದರಲ್ಲಿಯೂ ಅಧ್ಯಯನ ಬೇಕು, ತಾಳವಾದ್ಯ ಇತ್ಯಾದಿಗಳಿಗೂ ಅಧ್ಯಯನ ಬೇಕು, ಭಾಗವತಿಕೆಯಲ್ಲಿಯೂ ಅಧ್ಯಯನ ಬೇಕು, ಅರ್ಥ ಹೇಳುವುದಲ್ಲಿಯೂ ಅಧ್ಯಯನ ಬೇಕು. ಅಧ್ಯಯನ ಇಲ್ಲದೆ ಯಾವುದನ್ನು ನಾವು ಸುಧಾರಿಸ್ತೇವೆ ಅಂತ ಹೇಳುವಂಥ ಒಂದು ವಿಷಯ ಇದ್ದರೆ ಅದು ಅನೌಚಿತ್ಯಕ್ಕೆ ಮೂಲ. ಯಾವುದನ್ನು ಯಾರೂ ಸುಧಾರಿಸಬಹುದು ಎಂಬಂಥ ಕಲ್ಪನೆಯೇ ಎಲ್ಲ ರೀತಿಯ ಅನೌಚಿತ್ಯಗಳನ್ನು ಉಂಟು ಮಾಡುವಂಥದ್ದು. ಇಂಥ ಒಂದು ವಿಷಯವನ್ನು ಇರಿಸಿಕೊಂಡು ಈ ಎಲ್ಲ ವಿಷಯಗಳ ಮೇಲೆ ಔಚಿತ್ಯ ಅನೌಚಿತ್ಯ, ಎಷ್ಟೋ ಬಾರಿ ನಾನಾಗಲೇ ಹೇಳಿದೆ, ಅದನ್ನು ವಿಭಜಿಸುವಂಥ ಗೆರೆ ಬಹಳ ಸಪೂರವಾಗಿರಬಹುದು. ಇದು ಇಷ್ಟು ಹೇಳಿದರೆ ಇದು ಇಲ್ಲಿವರೆಗೂ ಉಚಿತ, ಅಲ್ಲಿಂದ ಮತ್ತಿಂದ ಅನುಚಿತ ಆಗುವಂಥ ಸಾಧ್ಯತೆಗಳುಂಟು. ಏನೇ ಇರಲಿ, ಈ ವಿಷಯವನ್ನು ತೆಗೆದುಕೊಂಡು ಒಂದು ವಿಮರ್ಶೆಗೆ, ಒಂದು ಆಲೋಚನೆಗೆ ಅವಕಾಶವನ್ನು ಕೊಟ್ಟದ್ದು ಮತ್ತು ಅದರಲ್ಲಿ ಯುವಕರಿಗೂ ಎಲ್ಲ ಅವಕಾಶವನ್ನು ಕೊಟ್ಟದ್ದು, ವಿಶ್ವವಿದ್ಯಾನಿಲಯದವರು ಬಲ್ಲಿ ಮಾತನಾಡಲಿ, ಈ ವಿಷಯ ಅವರು ಕೂಡ ಆಲೋಚನೆ ಮಾಡಲಿ ಎಂಬುದಾಗಿ ಹೇಳಿದಂಥದ್ದು, ಈ ಏರ್ಪಾಡು ಬಹಳ ಒಳ್ಳೆಯದಾಗಿದೆ ಅಂತ ಹೇಳುವಂಥದ್ದನ್ನು ಹೇಳಿ ಇದಕ್ಕೆ ಕಾರಣರಾಗಿ ಇದಕ್ಕೆ ಏರ್ಪಾಡು ಮಾಡಲಿಕ್ಕೆ ಯಾರೆಲ್ಲ ಇದಕ್ಕೆ ಸಹಕಾರ ಮಾಡಿದ್ದಾರೋ ಅವರೆಲ್ಲರಿಗೆ ನಾನು ಅಭಿನಂದನೆಯನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿಗೆ ಈ ವಿಚಾರಗೋಷ್ಠಿ ಮುಕ್ತಾಯವಾಗ್ತದೆ. ಮುಂದೆ ಸಮಾರೋಪ ಸಮಾರಂಭ. ಆತ್ಮೀಯರೇ, ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರು ಶ್ರೀ ದುರ್ಗಾ ಮಕ್ಕಳ ಮೇಳ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಇವರ ಸಹಕಾರದೊಂದಿಗೆ ನಿನ್ನೆಯಿಂದ ನಡೆದಂತಹ ದ್ವಿದಿನ ಯಕ್ಷಗಾನ ತಾಳಮದ್ದಲೆ ಕಮ್ಮಟದಲ್ಲಿ ಹಲವಾರು ವಿಷಯಗಳಲ್ಲಿ ಚಿಂತನ ಮಂಥನಗಳು ನಡೆದಿವೆ. ಇದೀಗ ಅದರ ಸಮಾರೋಪ ಸಮಾರಂಭ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿ ಅಭ್ಯಾಗತರು ಆಗಮಿಸಿದ್ದಾರೆ. ಅವರೆಲ್ಲರನ್ನು ಸ್ವಾಗತಿಸ್ತಾ ಈ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀಯುತ ಸನತ್ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು, ಅಧ್ಯಕ್ಷರು ಆಡಳಿತ ಮಂಡಳಿ ಹಾಗೂ ಸಮಿತಿ ಹಾಗೂ ಆನುವಂಶಿಕ ಮುಕ್ತೇಸರರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ಇವರು, ಹಾಗೂ ಆಶೀರ್ವಚನವನ್ನು ನೀಡಲಿರುವಂತಹ ವೇದಮೂರ್ತಿ ಶ್ರೀ ಶ್ರೀಹರಿನಾರಾಯಣದಾಸ ಅಸ್ರಣ್ಣ ಅವರು, ಶ್ರೀ ರಘುನಾಥ್ ಕಾಮತ್ ಅಧ್ಯಕ್ಷರು ಯಕ್ಷಲಹರಿ ಕಿನ್ನಿಗೋಳಿ, ಶ್ರೀಮತಿ ಪೂರ್ಣಿಮಾ ಯತೀಶ್ರೈ ಯಕ್ಷ ಗುರುಗಳು ಹಾಗೂ ಕಲಾವಿದರು, ಶ್ರೀ ಶಾಂತಾರಾಮ್ ಕುಡ್ವ ಅಧ್ಯಕ್ಷರು ಯಕ್ಷ ಸಂಗಮ ಮೂಡುಬಿದ್ರೆ, ಇವರೆಲ್ಲರೂ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರುವ ಮುನ್ನ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಯಕ್ಷಗಾನ ಕ್ಷೇತ್ರದ ಹಿರಿಯ ವಿದ್ವಾಂಸರಾಗಿದ್ದ ಶ್ರೀ ಬಿ ಗೋಪಾಲಕೃಷ್ಣ ಕುರೂಪ್ ಅವರು ಯಕ್ಷಗಾನ ಕ್ಷೇತ್ರದ ವಿದ್ವಜ್ಜನ ಪಂಕ್ತಿಭಾಜನರಾಗಿದ್ದವರು. ಬರ್ಗುಳ ಗೋಪಾಲಕೃಷ್ಣ ಕುರೂಪ್ ಅಂತವರ ಹೆಸರು. ಅವರು ನಿನ್ನೆ ದಿನ ದೈವಾಧೀನರಾಗಿದ್ದಾರೆ. ಅವರ ನಿಧನಕ್ಕೆ ಸಂತಾಪವನ್ನು ವ್ಯಕ್ತಪಡಿಸ್ತಾ ನಾವೆಲ್ಲರೂ ಅವರ ಸದ್ಗತಿಗೋಸ್ಕರ 1 ನಿಮಿಷದ ಪ್ರಾರ್ಥನೆಯನ್ನು ಮಾಡೋಣ ಅಂತ ಕೇಳಿಕೊಳ್ತಾ ಇದ್ದೇವೆ.
ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ಪಶುಪತಿ ಶಾಸ್ತ್ರಿಯವರು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು, ಶ್ರೀ ದುರ್ಗಾ ಮಕ್ಕಳ ಮೇಳ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಟೀಲು ನಿನ್ನೆಯಿಂದ ಆರಂಭವಾದಂತಹ ಕಮ್ಮಟ ಇವತ್ತು ಆರೋಪದ ಅಲ್ಲಿಗೆ ಮುಟ್ಟಿದ್ದಲ್ಲ, ಸಮಾರೋಪ ಸಮಾರಂಭಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಇವತ್ತಿನ ಈ ಒಂದು ಸಮಾರಂಭದ ಅಧ್ಯಕ್ಷರು ಶ್ರೀ ಸನತ್ ಕುಮಾರ್ ಶೆಟ್ಟಿ ಕೊಡೆತ್ತೂರು ಗುತ್ತು. ಇವರು ದೇವಳದ ಆಡಳಿತ ವರ್ಗದ ಅಧ್ಯಕ್ಷರು ಹಾಗೂ ಆನುವಂಶಿಕ ಮುಕ್ತೇಸರರು. ಇವರು ನಮ್ಮೊಂದಿಗಿರೋದು ನಮಗೆ ಸಂತೋಷ. ಹಿತಮಿತವಾದಂತಹ ಮಾತುಗಳು, ಇವರ ಇರುವಿಕೆಯೇ ನಮಗೆ ಸಂತೋಷವನ್ನು ಉಂಟು ಮಾಡ್ತದೆ. ಉಪಸ್ಥಿತಿಯೇ ಅವರು ಇವತ್ತಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಇವರಿಗೆ ನಮಸ್ಕಾರಪೂರ್ವಕವಾದಂಥ ಸ್ವಾಗತವನ್ನು ಹೇಳ್ತಾ ಇದ್ದೇವೆ. ಸಮಾರಂಭದ ಆರಂಭವನ್ನು ಮಾಡಿದ್ದು ಶ್ರೀ ಹರಿನಾರಾಯಣ ದಾಸ ಅಸ್ರಣರು ತಮ್ಮ ದಿವ್ಯ ಹಸ್ತದಿಂದ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿದ್ದಾರೆ. ಉದ್ಘಾಟನೆ ಸರಿಯಾಗಿದೆ ಎಂಬುದಕ್ಕೆ ಸಾಕ್ಷಿ ಇವತ್ತಿನ ಗೋಷ್ಠಿ. ಎಲ್ಲ ಗೋಷ್ಠಿಗಳು ಬಹಳ ಚಂದವಾಗಿ ಮೂಡಿಬಂದಿದೆ. ಇವತ್ತಂತೂ 3ನೆಯ ಗೋಷ್ಠಿ ನಮ್ಮ ಪವನ್ ಕಿರಣ ಕೆರೆ ಇವರು ಹೇಳಿದ ಹಾಗೆ ಅವರನ್ನು ಶಬ್ದ ಆಗ ಬಳಸಿದ್ದು ನನಗೆ ಬಳಸಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಆದರೂ ಅದು ಒಳ್ಳೆಯದಾಗಿ ಪ್ರಥಮ ಗೋಷ್ಠಿಯ ಹಾಗೆ ಅದು ಇವತ್ತು ಜರುಗಿದೆ. ಇದಕ್ಕೆಲ್ಲ ಕಾರಣ ಉದ್ಘಾಟಕರ ಮನಸ್ಸು ಮತ್ತು ಅವರ ಹಸ್ತ, ದಿವ್ಯ ಹಸ್ತ ಅಂತ ಹೇಳಿದರೆ ಇದು. ಇವತ್ತು ಈ ಸಮಾರೋಪದಲ್ಲಿ ಆಶೀರ್ವಚನ ಅಂತೇಳಿ ಇಲ್ಲಿ ಹಾಕಿದ್ದಾರೆ. ಎರಡಕ್ಕೂ ಆಶೀರ್ವಚನ ಉಂಟಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ, ಅವರೇ ಹೇಳಿ ಯಾರು. ಮತ್ತು ಅಂತೂ ಒಂದು ರೀತಿಯ ಒಂದು ಸಮರ್ಪಣೆ ಮಾಡೋದು ಅಂತೇಳಿ ನಾವು ಹೇಳ್ತೇವೆ. ಅದನ್ನು ಮಾಡಿ ನಮಗೆಲ್ಲರಿಗೂ ಒಂದು ಶುಭ ಮಾತುಗಳನ್ನು ಹೇಳಿ ಯಾರು ಎಂಬ ನಿರೀಕ್ಷೆಯೊಂದಿಗೆ ಶ್ರೀಯುತ ಹರಿನಾರಾಯಣ ದಾಸ ಅಸ್ರಣರನ್ನ ನಮಸ್ಕಾರ ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಮತ್ತೊಬ್ಬರ ಅಭ್ಯಾಗತರು ಶ್ರೀ ರಘುನಾಥ ಕಾಮತ್ ಕೆಂಚನಕೆರೆ, ಪತ್ರಕರ್ತರೂ ಹೌದು, ಯಕ್ಷಲಾರಿ ಕಿನ್ನಿಗೋಳಿಯ ಅಧ್ಯಕ್ಷರೂ ಹೌದು. ಇವರು ಯಕ್ಷಲಾರಿಯನ್ನು ಮುಂದುವರಿಸುತ್ತಾ ತಮ್ಮದಾದಂತಹ ಒಂದು ಕೊಡುಗೆ ತಾಳಮದ್ದಳೆ ಕ್ಷೇತ್ರಕ್ಕೆ, ಅದಕ್ಕೊಂದು ಔಚಿತ್ಯ ಉಂಟು. ಅವರನ್ನು ಕರೆದದ್ದಕ್ಕೆ ಕೇವಲ ಅವರು ಪತ್ರಕರ್ತರಾಗಿ ಅವರನ್ನು ಕರೆದದ್ದಲ್ಲ, ಒಂದು ತಾಳಮದ್ದಳೆಯನ್ನು ಸಂಘಟಿಸ್ತಾರೆ. ಭಾಗವತರು ಹೌದು, ಅವರು ಭಾಗವತಿಗೆ ಮಾಡ್ತಾರೆ. ಭಾಳ ಒಂದು ಹಳೆಯ ಮಟ್ಟಿನ ಒಂದು ಭಾಗವತಿಗೆ ನೀವು ಕೇಳಬೇಕು, ಇನ್ನೊಮ್ಮೆ ಕರಿಬೇಕು ಅವರನ್ನು ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಓರ್ವರು ನಾವೆಲ್ಲ ಪೂರ್ಣಿಮಕ್ಕ ಅಂತೇಳಿ ಹೇಳೋದು, ಶ್ರೀಮತಿ ಪೂರ್ಣಿಮಾ ಯತೀಶ್ ರೈ ಅಂತೇಳಿ. ಯಕ್ಷ ಗುರುಗಳು ಹಾಗೂ ಕಲಾವಿದರು, ಈ ಗುರುಗಳ ಮೂಲಕ ನನಗೆ ಪರಿಚಯ ಅಲ್ಲ, ಅವರ ವೇಷವನ್ನು ನೋಡುವುದರ ಮೂಲಕ ನಮಗೆ ಪರಿಚಯ. ಈಗ ಅಲ್ಲಿ ಕೂತ್ಕೊಂಡಿದ್ದಾರೆ ಸೌಮ್ಯವಾಗಿ, ಅವರ ಹಾಗೆಲ್ಲ ಜೋರಿದ್ದಾರೆ ಸ್ವಲ್ಪ. ಒಂದು ಮಹಿಷಾಸುರ ಪಾತ್ರವನ್ನು ಮಾಡಿದರೆ ಯಾವ ಪುರುಷನಿಗೂ ಕಡಿಮೆ ಇಲ್ಲದಂತೆ ಆ ಸಭಾ ಪ್ರವೇಶವಾಗಲಿ ರಂಗ ಕ್ರಮವಾಗಲಿ ಬಹಳ ಉತ್ತಮ ರೀತಿಯಿಂದ ಅವರು ನಿರ್ವಹಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಅವರ ಯಕ್ಷಗಾನ ಆಸಕ್ತಿ ಮತ್ತು ಸಂಘಟನೆ, ಆ ದೃಷ್ಟಿಯಿಂದ ಈ ಒಂದು ಸಭೆಗೆ ಅವರು ಬಂದಿರುವುದು ನಮಗೆ ಬಹಳ ಸಂತೋಷವನ್ನು ನೀಡಿದೆ. ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಶಾಂತಾರಾಮ ಕುಡುವರು, ಯಕ್ಷ ಸಂಗಮ ಮೂಡಬಿದ್ರೆಯ ಅಧ್ಯಕ್ಷರು. ಕಳೆದ ಹಲವಾರು ವರ್ಷಗಳಿಂದ ಯಕ್ಷಗಾನವನ್ನು ಸಂಘಟಿಸ್ತಾ ಬಂದವರು. ಅವರದ್ದು ವಿಶೇಷ, ಇಡೀ ರಾತ್ರಿ ತಾಳಮದ್ದಳೆ ಈ ವರ್ಷದವರೆಗೆ ಮಾಡಿದ್ದಾರೆ, ಮುಂದಿನ ವರ್ಷ ಮಾಡುವುದಿಲ್ಲ ಹೇಳಿದ್ದಾರೆ. ಸುಮ್ಮನೆ ಯಾರಿಗಾಗಿ ತಾಳಮದ್ದಳೆ ಅಂತೇಳಿ ಮಾಡುವುದಿಲ್ಲ ಅಂತೇಳಿದ್ದಕ್ಕೆ ನಾವೆಲ್ಲ ಹೇಳಿದ್ದೇವೆ, ರಾತ್ರಿ ಇಡೀ ಬೇಡ, ಸುಮ್ಮನೆ ಈಗ ನಿದ್ರೆ ಗೆಡಲಿಕ್ಕೆ ಯಾರಿಗೂ ಆಗೋದಿಲ್ಲ, ನಾವು ಸ್ವಲ್ಪ ಬೇಗ ಮಾಡಿ ಮುಗಿಸುವ ಅಂತೇಳಿ ಹೇಳಿದ್ದೇನೆ. ಅದಕ್ಕೆ ಒಪ್ಪಿದ್ದಾರೆ. ಇಡೀ ತಾಳಮದ್ದಳೆಯನ್ನು ಅಲ್ಲಿ ಸಂಯೋಜಿಸಿ ತಾಳಮದ್ದಳೆಗೆ ಪ್ರೋತ್ಸಾಹವನ್ನು ಕೊಡತಕ್ಕಂಥ ಶಾಂತಾರಾಮ ಕುಡ್ವರು ನಮ್ಮೊಂದಿಗಿರೋದು ಭಾಳ ಸಂತೋಷವನ್ನು ನೀಡ್ತಾ ಇದ್ದೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನೀವೆಲ್ಲರೂ ಇದ್ದೀರಿ ನನ್ನ ಮುಂದೆ, ಭಾಳ ಸಂತೋಷ. ಆಗ ಯಾರು ಹೇಳಿದರು, ಬಹುಶಃ ಹರೀಶಣ್ಣ ಹೇಳಿದ್ದಿರಬೇಕು, ಎಷ್ಟು ಮಂದಿ ಮುಖ್ಯ ಅಲ್ಲ, ಬರುವವರು ಎಂಥವರು ಅಂತೇಳಿ ಮುಖ್ಯ ಅಂಥೇಳಿ. ಒಬ್ಬೊಬ್ಬರು ಕೂಡ ಸಭೆಯಲ್ಲಿರುವವರು
10 ಮಂದಿಗೆ ಸಮ. ಎಷ್ಟು ಮಂದಿ ಇದ್ದೀರಿ ಅಂತ ಲೆಕ್ಕ ಹಾಕಿ 10ರಿಂದ ಗುಣಿಸಿ ಅಷ್ಟು ಮಂದಿಗೆ ನೀವು ಸಮ ಅಂತ ಹೇಳುತ್ತಾ ನೀವೆಲ್ಲ ನಮ್ಮ ಸಭೆಯಲ್ಲಿ ಇರುವುದಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ನಮ್ಮ ಹುಡುಗ ಆ ಕಡೆಯಿಂದ ಫೋಟೋಗ್ರಾಫರ್ ಇದ್ದಾರೆ, ಪತ್ರಕರ್ತ ಮಿಥುನ್ ನಾವು ಕಾಣ್ತಾ ಇದ್ದೇವೆ. ಇವರೆಲ್ಲ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರು. ಕಲಾವಿದರಾಗಿದ್ದ ಸುಣ್ಣಂಬಳ ವಿಶ್ವೇಶ್ವರರಿರ್ಬೋದು, ನಮ್ಮ ರವಿರಾಜ ಪನ್ಯಾಳರಿರ್ಬೋದು, ರಮೇಶ್ ಭಟ್ರು ಎಲ್ಲರಿದ್ದಾರೆ ಸಭೆಯಲ್ಲಿ. ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಯಕ್ಷಗಾನ ಅಕಾಡೆಮಿಯ ಓರ್ವ ಆಫೀಸ್ ಸ್ಟಾಫ್ ಬ್ಯಾರರ್ ಶ್ರೀನಿವಾಸ ಮೂರ್ತಿ ಅವರು ನಮ್ಮೊಂದಿಗಿದ್ದಾರೆ. ಎಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ